ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗಲ್ಲಿ ಏನಪ್ಪ ಅಂದ್ರೆ ನಮ್ಮ ಅಕ್ಕ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆನ ಯಾವ ಥರ ಮಾಡಿದ್ರಂತ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಅಷ್ಟೊಂದೇನು ಕ್ಲಾರಿಟಿಯಾಗಿ ಬಂದಿಲ್ಲ, ಆದರೂ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಗ್ಯಾಲರಿಯಲ್ಲಿ ಡಿಲೀಟ್ ಆಗುತ್ತೆ, ಯೂಟ್ಯೂಬಲ್ಲಿ ಆದರೆ ನೆನಪಿಗೋಸ್ಕರ ಇರುತ್ತೆ ಅಂತೇಳಿ ಈ ಒಂದು ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನೋಡ್ರಿ, ಇದು ನಮ್ಮ ಅಕ್ಕ ಅವರ ಮನೆ, ಶಿವಮೊಗ್ಗದಲ್ಲಿರ್ತಾರೆ ಅವರು. ಅವರ ಮನೆಯ ಒಂದು ವರಮಹಾಲಕ್ಷ್ಮಿ ಪೂಜೆ. ಅವರ ಮನೆಯ ವರಮಹಾಲಕ್ಷ್ಮಿ ಪೂಜೆ ಯಾವ ಥರ ಮಾಡಿದ್ರು, ಅವ್ರ ಮನೆಯಲ್ಲಿ ಸ್ಪೆಷಲ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನೇನು ಅಡುಗೆ ಮಾಡಿದರು ಅದನ್ನೆಲ್ಲನೂ ಶೇರ್ ಮಾಡ್ತೀನಿ. ಇದು ಅವರ ಮನೆಯ ಒಂದು ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ನ ಮಾಡ್ತಾ ಇದ್ದೀನಿ. ಇವಾಗ ಒಳಗಡೆ ಬಂದೆ. ಇದು ದೇವರ ಮನೆ ನೋಡ್ರಿ. ದೇವರ ಮನೆ ಒಳಗಡೆ ದೇವ್ರ ಪೂಜೆ ಎಲ್ಲ ಮಾಡಿದ್ದಾರೆ. ಇವತ್ತು ವರಮಹಾಲಕ್ಷ್ಮಿ ಇರೋದ್ರಿಂದ ಜಗಲ ಮೇಲೇನೂ ಒಂದು ಲಕ್ಷ್ಮೀ ಪೂಜೆನ ಮಾಡಿದ್ದಾರೆ. ಆಮೇಲೆ ಹೊರಗಡೆನೂ ಲಕ್ಷ್ಮಿನ ಕೂಡಿಸ್ತಾರೆ. ಅದನ್ನು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇವಾಗ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ರಿ. ಇದು ನಮ್ಮ ಅಕ್ಕ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ಥರ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಹಿಂದೆ ಒಂದು ಬಾಳೆ ಎಲೆದು ಬ್ಯಾನರ್ ಹಾಕಿದ್ದಾರೆ. ಅಲ್ಲಿ ಒಂದು ಟೇಬಲ್ ಇಟ್ಟು ಅಲ್ಲಿ ಲಕ್ಷ್ಮೀ ಹೃದಯ ರಂಗೋಲಿನೂ ಹಾಕಿದ್ದಾರೆ. ಹಾಗೆ ಇಲ್ಲಿ ಬಿಂದಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಅಕ್ಕಿ ಮತ್ತು ಎಲ್ಲ ಥರದ್ದು ಕಾಯಿನು, ಶಂಖ, ಚಕ್ರ ಎಲ್ಲನೂ ಅದರಲ್ಲಿ ಹಾಕಿ ಇಟ್ಟಿದ್ದಾರೆ. ಆಮೇಲೆ ಪೂಜೆ ಸಾಮಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಪೂಜೆ ಎಲ್ಲನೂ ಮಾಡ್ತಾರೆ. ಆಮೇಲೆ ಮಾಡಿದ್ಮೇಲೂ ಯಾವ ಥರ ಇರುತ್ತೆ ಅಂತ ಅದನ್ನು ತೋರಿಸ್ತೀನಿ. ಇದು ಅವರ ಮನೆಯ ನೋಡ್ರಿ, ಡೂಪ್ಲೆಕ್ಸ್ ಹೌಸ್. ಇದು ತುಂಬಾ ಚೆನ್ನಾಗಿದೆ ಮನೆ. ಎಲ್ಲರೂ ಹೋದರೆ ತುಂಬ ಇಷ್ಟ ಆಗುತ್ತೆ ಅವ್ರ ಮನೆಗೆ ಹೋದರೆ. ಇದು ಅವ್ರ ಮನೆ ಹಾಲ್ ನೋಡಿರಿ. ಹಾಲಲ್ಲಿ ಲಕ್ಷ್ಮಿನ ಕೂಡಿಸ್ತಾ ಇದ್ದಾರೆ. ಇವಾಗ ಪೂಜೆ ಎಲ್ಲ ಯಾವ ಥರ ಆಗುತ್ತೆ ಅಂತ ಅದನ್ನು ತೋರಿಸ್ತೀನಿ. ಡೆಕೋರೇಷನ್ ಎಲ್ಲ ಆದಮೇಲೆ ಯಾವ ಥರ ಪೂಜೆ ಆಯಿತು ಅಂತ ತೋರಿಸ್ತೀನಿ. ಇವಾಗ ಇಲ್ಲೇನು ಕಾಣಿಸ್ತಾ ಇದೆ ನೋಡ್ರಿ, ಇವಾಗ ಪೂಜೆ ಮಾಡಿದ್ದಾರೆ. ಇವಾಗೆಲ್ಲ ಪೂಜೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಈ ಥರ ಒಂದು ಪೂಜೆ ಆಗೈತೆ ನೋಡ್ರಿ. ನೋಡೋಕ್ಕೆ ತುಂಬಾ ಚೆನ್ನಾಗಾಗಿದೆ. ಇಷ್ಟೊತ್ತು ಪೂಜೆ ಎಲ್ಲ ಆಯಿತು. ಇವಾಗ ಹಬ್ಬದ ಊಟಕ್ಕೆ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಹೋಳಿಗೆ, ಆಮೇಲೆ ಕೋಸಂಬರಿ, 2 ಥರ ಕೋಸಂಬರಿ ಮಾಡಿದ್ದಾರೆ ನೋಡಿ. ಒಂದು ಮೊಳಕೆ ಕಾಳು ಕೋಸಂಬರಿ, ಇನ್ನೊಂದು ಹೆಸರುಬೇಳೆ ಕೋಸಂಬರಿ. 2 ಥರ ಕೋಸಂಬರಿನ ಮಾಡಿದ್ದಾರೆ. ಹಾಗೆ ಮತ್ತು ಹಬ್ಬ ಅಂದಮೇಲೆ ಹೋಳಿಗೆ ಇದ್ರೇ ಅದಕ್ಕೊಂದು ಹಬ್ಬ. ಹೋಳಿಗೆನೂ ರೆಡಿ ಇದೆ. ಇಲ್ಲಿ ಹೋಳಿಗೆ ಸಾರೂ ರೆಡಿ ಇದೆ. ಹಾಗೆ ಇಲ್ಲಿ ಬದನೆಕಾಯಿ ಪಲ್ಯ ಕೂಡ ರೆಡಿ ಇದೆ. ಇದರ ಜೊತೆಗೆ ವೈಟ್ ರೈಸು ಮತ್ತು ಸ್ವಲ್ಪ ಹಪ್ಪಳ ನೋಡ್ರಿ. ಇವತ್ತಿನ ಹಬ್ಬದ ಊಟ ಸಿಂಪಲ್ಲಾಗಿ ಈ ಥರ ಮಾಡಿದ್ದಾರೆ. ಊಟ ಎಲ್ಲ ರೆಡಿ ಇದೆ. ಇನ್ನೆಲ್ಲರೂ ಸೇರಿ ಊಟ ಮಾಡೋ ಒಂದೇ.